ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರ್ತಕ್ಕಂಥ ಮತ್ತು ENT ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಆಕಾಶವಾಣಿಯ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ಹಿರಿಯರಲ್ಲಿ ಆಗಿರ್ಬೋದು, ಜೊತೆಗೆ ಮಧ್ಯ ವಯಸ್ಸಿನಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ಈ ಕಿವುಡುತನ ಅಂತಕ್ಕಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ನೀವು ವೈದ್ಯರಾಗಿ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಈ ಕಿವುಡುತನ ಅಂದ್ರೆ ಏನು, ಕಿವುಡುತನಕ್ಕೆ ಏನು ಕಾರಣ ಇದೆ, ಜೊತೆಗೆ ಈ ಕಿವುಡುತನ ಬರ್ಲಿಕ್ಕೆ ಸಾಮಾಜಿಕವಾಗಿ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತದೆ, ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಸೌಂಡ್ ಪೊಲ್ಯೂಷನ್ ದಿಂದ ಕೂಡ ಕಿವುಡುತನ ತುಂಬಾನೇ ಕಂಡು ಬರ್ತದೆ ಅನ್ನುವಂಥದ್ದು ಸಂಶೋಧನೆಯಿಂದ ಕೂಡ ಗೊತ್ತಾಗ್ತದೆ. ಅತಿಯಾದ ಶಬ್ದ ಮಾಲಿನ್ಯದಿಂದ ಕೂಡ ಕಿವುಡುತನ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ತಾವು ವೈದ್ಯರಾಗಿ ಕಿವುಡುತನ ಅಂದ್ರೆ ಏನು, ಕಿವುಡುತನದ ಕಾರಣಗಳ ಬಗ್ಗೆ ಮಾತಾಡೋಣ. ಹೇಳಿ ಸರ್, ಕಿವುಡುತನ ಅಂದ್ರೆ ಏನು? ಕಿವುಡುತನ ಅಂದ್ರೆ ಎರಡು ಕಿವಿನು ಕೇಳಿಸದೇ ಇರೋದು. ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ವಿಭಾಗ ಬೇರೆ ಬೇರೆ ವಿಭಾಗ, ಮೈಲ್ಡ್, ಮಾಡರೇಟ್ ಟು ಸಿವಿಯರ್ ಅಂಡ್ ಪ್ರೊಫೌಂಡ್ ಅಂತ ಈ ವಿಧಗಳಿದಾವೆ. ಮೈಲ್ಡ್ ಟು ಮಾಡರೇಟ್ ಅದು ಕರೆಕ್ಟ್ ಮಾಡಬಹುದು, ಮಾಡಿ ಬೇಗನೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಮಾಡಬಹುದು. ಸಿವಿಯರ್ ಟು ಪ್ರೊಫೌಂಡ್ ಡೆಫ್ನೆಸ್ ಯೂಶಲಿ ಕಿವಿಯಲ್ಲಿ 3 ಭಾಗಗಳಿದಾವೆ: ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ. 3 ಇದಾಗಿದೆ. ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಇದು ಕರೆಕ್ಟಬಲ್ ಕಾಸಸ್. ಈ ಒಳಗಡೆ ಕಿವಿ ಅಫೆಕ್ಟ್ ಆದ್ರೆ ಸ್ವಲ್ಪ ಅದು ಕರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಕರೆಕ್ಟ್ ಮಾಡೋದು ಕಷ್ಟ. ಕಿವುಡುತನದಲ್ಲಿ ಬೇರೆ ಬೇರೆ ವಿಧಗಳಿದಾವೆ. ಎಷ್ಟು ವಿಧಗಳಿದೆ? 3 ವಿಧಗಳಿದಾವೆ. ಕಂಡಕ್ಟಿವ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂಡ್ ಮಿಕ್ಸ್ಡ್. ಬೋತ್ ಕಂಡಕ್ಟಿವ್ ಅಂಡ್ ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತೀವಿ. ಏನ್ ಸರ್ ಕಂಡಕ್ಟಿವ್ ಡೆಫ್ನೆಸ್? ಕಂಡಕ್ಟಿವ್ ಡೆಫ್ನೆಸ್ ಅಂದ್ರೆ ಈಗ ನಾನು 3 ಭಾಗಗಳಿದಾವೆ ಅಂದ್ನಲ್ಲ ಕಿವಿಯಲ್ಲಿ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಅಫೆಕ್ಟ್ ಆದಾಗ ನಾವು ಅದನ್ನ ಕಂಡಕ್ಟಿವ್ ಡೆಫ್ನೆಸ್ ಅಂತೀವಿ. ಒಳ ಕಿವಿ ಸೆನ್ಸರಿ ನ್ಯೂರಲ್ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ್ವ್ ಕನೆಕ್ಷನ್ಸ್, ಸೆಂಟ್ರಲ್ ಕನೆಕ್ಷನ್, ಬ್ರೈನಿಗೆ ಕನೆಕ್ಷನ್ ಇರ್ತದಲ್ಲ, ಅದು ಇನ್ವಾಲ್ವ್ ಆದಾಗ ನಾವು ಸೆನ್ಸರಿ ನ್ಯೂರಲ್. ಸೆನ್ಸರಿ ಅಂದ್ರೆ ಕಾಕ್ಲಿಯ ಒಳಗಡೆ ಕಿವಿ, ನ್ಯೂರಲ್ ಅಂದ್ರೆ ನರ್ವ್ ಪಾತ್ವೆ ಅಫೆಕ್ಟ್ ಆದಾಗ ಅದಕ್ಕೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್. ಆಮೇಲೆ 3ನೇ ವಿಧ ಅಂದ್ರೆ ಕಂಡಕ್ಟಿವ್ ಸೆನ್ಸರಿ ಮಿಕ್ಸ್. ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ 3 ಅಫೆಕ್ಟ್ ಆಗಿರ್ತದೆ. 3 ಅಫೆಕ್ಟ್ ಆದಾಗ ಮಿಕ್ಸ್ಡ್ ಡೆಫ್ನೆಸ್. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಮನ್ ಕಾಸಸ್ ಅಂದ್ರೆ ಕಂಡಕ್ಟಿವ್ ಕಾಸಸ್. ಕಂಡಕ್ಟಿವ್ ಕಾಸಸ್ ಅಂದ್ರೆ ಈಗ ಹೊರಗಡೆ ಕಿವಿಯಲ್ಲಿ ಕಿವಿ ವ್ಯಾಕ್ಸ್ ಅದು ಸ್ವೆಲ್ ಆಗಿ ಒಂದೊಂದ್ಸರಿ ಹಾಗೆ ನೆಗ್ಲೆಕ್ಟ್ ಬಿಟ್ರೆ ತೆಗೆದೇ ಇದ್ರೆ ಕಿವುಡುತನ ಬರೋ ಚಾನ್ಸ್ ಇರ್ತದೆ. ಫಾರಿನ್ ಬಾಡಿ ಅಂತೀವಿ. ಮಕ್ಕಳು ಯೂಶಲಿ ಬಳಪ ಹಾಕೊಳ್ಳೋದು, ರಬ್ಬರ್ ಹಾಕೊಳ್ಳೋದು, ಕಲ್ಲು ಹಾಕೊಳ್ಳೋದು, ಮಣಿಗಳು ಹಾಕೊಳ್ಳೋದು, ಅದು ಹಾಕೊಂಡ್ರೆ ಬ್ಲಾಕ್ ಆಗಿ ಕಡಿಮೆ ಕೇಳಿಸುತ್ತೆ. ಮಧ್ಯ ಕಿವಿ ಅಂದ್ರೆ ತಮಟೆ ಮತ್ತೆ ಅದ್ರ ಮೂಳೆಗಳು, ಸ್ಮಾಲ್ ಮೂಳೆಗಳು, ಅದು ಅಫೆಕ್ಟ್ ಆದಾಗ ಮಧ್ಯ ಕಿವಿದು ಕಿವುಡುತನ. ಹೊರಗಡೆ ಕಿವಿ ಮತ್ತೆ ಮಧ್ಯ ಕಿವಿದು ಕರೆಕ್ಟಬಲ್ ಕಾಸಸ್, ಸರಿಪಡಿಸಬಹುದು. ಬೇಗ ಬಂದ್ರೆ ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ. ಸರಿಪಡಿಸಲಾಗದು ಯಾವುದು ಸರ್? ಒಳಗಡೆ ಮಧ್ಯ ಕಿವಿ ತುಂಬಾ ಕೋರಿಬಿಟ್ಟು ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಚಿಕ್ಕ 3 ಮೂಳೆ ಇರ್ತವೆ, ಅವೆಲ್ಲ ತಿಂದೋಗೋ ಚಾನ್ಸ್ ಇರ್ತದೆ. ಮೂಳೆ ತಿನ್ನ ಕಾಯಿಲೆ ಇದೆ ಅಂತೀವಿ ನಾವು ಕಿವಿಯಲ್ಲಿ, ಕೊಲೆಸ್ಟಿಟಮ್ ಅಂತ. ಅದು ಡೆವಲಪ್ ಆಗಿಬಿಡ್ತೈತಿ. ಹಾಗೆ ಬಿಟ್ಬಿಟ್ರೆ ಸೋರದು, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳದೆ ಬಿಟ್ಬಿಟ್ರೆ ಒಳಗಡೆ ಮೂಳೆ ತಿನ್ನ ಕಾಯಿಲೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಸೌದು ಹಾಳಾಗಿ ಅವಾಗ ಕಿವುಡುತನ ಪರ್ಮನೆಂಟ್ ಆಗಿಬಿಡುತ್ತೆ. ENT ಸರ್ಜನ್ ಹತ್ರನೇ ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೋಬೇಕಾಗತ್ತೆ. ಆಪರೇಷನ್ ಮಾಡಿದ್ರೆ ಅದು ಸರಿಪಡಿಸಬಹುದು. ಬಟ್ ಹೊಸ ಕಾರ್ ಹೇಗೆ ಚೆನ್ನಾಗಿ ನಡೀತದೆ, ಅದು ಆಕ್ಸಿಡೆಂಟ್ ಕಾರ್ ರಿಪೇರಿ ಮಾಡಿದ್ರೆ ಹೆಂಗ್ ಇರ್ತೈತಿ ಆ ತರ ಇರ್ತದೆ. 100% ಕೊಡಕ್ಕಾಗೋದಿಲ್ಲ, 70% 80% ಇಂಪ್ರೂವ್ಮೆಂಟ್ ಕೊಡಬಹುದು ನಾವು. ಸರ್, ಈಗ ಕಿವುಡುತನಕ್ಕೆ ಕಾರಣಗಳ ಬಗ್ಗೆ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಕಿವುಡುತನ ಬರ್ತದೆ ಅನ್ನುವಂಥದ್ದು. ಸಾಕಷ್ಟು ಜನಗಳಲ್ಲಿ ಯಾವುದೇ ಕಾರಣಗಳು ಇಲ್ಲದೆ, ಈಗ ಏನು ಹಾಕೊಳ್ಳಂಗಿಲ್ಲ, ಏನು ಇಲ್ಲ, ಆದ್ರೆ ಕಿವುಡುತನ ಬಂದಿದೆ, ನನಗೆ ಕಿವಿ ತೊಂದರೆ ಆಗಿದೆ ಅಂತ ಹೇಳ್ತಿರ್ತಾರೆ. ಅದು ಯಾವ ಕಾರಣಕ್ಕೆ ಬಂದಿರ್ತದೆ? ಈ ಇನ್ಫೆಕ್ಟಿವ್ ಕಾಸಸ್. ಕಿವಿಗೆ ಮತ್ತೆ ಗಂಟ್ಲಿಗೆ ಒಂದು ಟ್ಯೂಬ್ ಇರ್ತದೆ, ಗಂಟ್ಲು ಟ್ಯೂಬ್ ಮಧ್ಯದಲ್ಲಿ. ಅದು ಮೂಗಿಗೆ ಕನೆಕ್ಷನ್ ಇರ್ತೈತಿ, ಗಂಟ್ಲಿಗೆ ಕನೆಕ್ಷನ್ ಇರ್ತೈತಿ, ಉಸಿರಾಡಕ್ಕೆ ಅದು ಈಕ್ವಿಲಿಬ್ರಿಯಂ ಮಾಡ್ತಾ ಇರ್ತೈತಿ. ಕಿವಿ ಒಳಗಡೆ ಗಾಳಿ ಇದ್ರೆ ಮಾತ್ರ ನಮಗೆ ಕೇಳಿಸೋದು, ಗಾಳಿ ಇರ್ಲೇಬೇಕು, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಇದು ಆ ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ ಈ ಯಾವಾಗ ಬ್ಲಾಕ್ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳೋದು. ನೆಗಡಿ ಬಂದಾಗ, ತುಂಬಾ ನೆಗಡಿ ಬಂದಾಗೆ ಅಲರ್ಜಿ ಆಮೇಲೆ ಮೂಗಲ್ಲಿ ಹುಣ್ಣುಗಳಾಗೋದು, ಗಡ್ಡೆಗಳು ಆಗೋದು, ಪಾಲಿಪ್ಸ್ ಅಂತೀವಿ ನಾವು. ಪಾಲಿಪ್ಸ್ ಅಥವಾ ಗ್ರೋತ್ ಆದಾಗೆ ಆ ಟ್ಯೂಬ್ ಮುಚ್ಕೊಳೋ ಚಾನ್ಸ್ ಇರ್ತೈತಿ. ಅವಾಗ ಅದು ಗಾಳಿ ಓಪನ್ ಆಗೋದಿಲ್ಲ, ಗಾಳಿ ಎಲ್ಲ ಕ್ರಮೇಣ ಕಡಿಮೆ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತೈತಿ. ಅದು ಒಂದು. ಆಮೇಲೆ ಗಂಟ್ಲು ಇನ್ಫೆಕ್ಷನ್, ಪದೇ ಗಂಟ್ಲು ನೋವು ಅಂತಾರಲ್ಲ ಮಕ್ಳು, ಎಸ್ಪೆಷಲಿ ಮಕ್ಕಳಲ್ಲಿ ಗಂಟ್ಲು ನೋವು ಬಹಳ ತೊಂದರೆ ಕೊಡ್ತಾ ಇದೆ. ಸೊ ಅವಾಗ ಇನ್ಫೆಕ್ಷನ್ ಗಂಟ್ಲಿಂದ ಕಿವಿ ಹೋಗೋ ಚಾನ್ಸ್ ಇರ್ತದೆ. ಸೊ ನಾ ಕಿವಿ ಸೋರ್ತಾನೆ ಇರ್ಲಿಲ್ಲ, ಒಂದೇ ಸರಿಗೆ ಸೋರುತ್ತೆ,
ಅಂದ್ರೆ ಇದರಿಂದನೇ ಆಗೋದು ಇನ್ಫೆಕ್ಟಿವ್ ಕಾಸಸ್ ಅಂತೀವಿ ನಾವು. ಬ್ಯಾಕ್ಟೀರಿಯಾ, ವೈರಲ್ ಇಂದ ಬ್ಯಾಕ್ಟೀರಿಯಾ ಆಗುತ್ತೆ. ಆ ತರ ಆಗಿಬಿಟ್ಟು ಅದು ಒಂದು ಕಾಸಸ್. ಕಿವುಡುತನ ಯಾಕೆ ಬರುತ್ತೆ ಅಂದ್ರೆ ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇಂದನೂ ಬರುತ್ತೆ. ಅಂದ್ರೆ ಅನಿಮಿಯಾ ಪೋಷಕಾಂಶಗಳು ಕಡಿಮೆ ಇರ್ತಂದ್ರೆ ಇಮ್ಯುನಿಟಿ ಕಡಿಮೆ ಇರ್ತೈತಿ. ಒಂದೇ ಸರಿಗೆ ಫ್ಲೇರ್ ಅಪ್ ಆಗಿ ಜಾಸ್ತಿ ಆಗಿ ಅದು ಒಂದು. ಆಮೇಲೆ ಅವೇರ್ನೆಸ್ ಕಡಿಮೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಕಡಿಮೆ. ಅನ್ಹೈಜಿನಿಕ್ ಕಂಡೀಷನ್, ಕಿವಿ ಕೈಯಲ್ಲಿ ಏನಿರ್ತೈತೆ ಅದನ್ನ ಕಿವಿಯಲ್ಲಿ ಹಾಕೊಂತಾರೆ, ಅದೆಲ್ಲ ಮಾಡಬಾರ್ದು. ಅದು ಒಂದು ಕಾರಣ. ಆಮೇಲೆ ಇದು ನಾ ಹೇಳಿದ್ನಲ್ಲ ಈಗ ಇನ್ಫೆಕ್ಟಿವ್ ಕಾಸಸ್, ಸೆಕೆಂಡ್ ಸೋಂಕಿನಿಂದ ಬರೋ ಚಾನ್ಸಸ್ ಇದೆ. ಆಮೇಲೆ ಕಂಜನೆಟಲ್ ಕಾಸಸ್ ಅಂದ್ರೆ ಹುಟ್ಟು ಕಿವುಡುತನ, ಅಕ್ವೈರ್ಡ್ ಡೆಫ್ನೆಸ್ ಅಂತೀವಿ. ಕಂಜನೆಟಲ್ ಅಕ್ವೈರ್ಡ್ ಅಲ್ಲಿ ಇದು ಇನ್ಫೆಕ್ಟಿವ್ ಕಾಸಸ್ ಇದೆಲ್ಲ ಬರ್ತದೆ. ಇನ್ಫೆಕ್ಟಿವ್ ಕಾಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಇದರಿಂದಾನು ಬರ್ತದೆ. ಸರ್, ಈಗ ಹುಟ್ಟುತ್ತಾನೆ ಸಾಕಷ್ಟು ಜನ ಕಿವುಡರಾಗಿ ಹುಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಹಂಗಾಗ್ತದೆ? ಇದಕ್ಕೇನು ಕಾರಣ ಅಂತ? ಹುಟ್ಟು ಕಿವುಡುತನ ಯೂಶಲಿ ಕನ್ಸಾಂಗ್ಯುನಿಯಸ್ ಮ್ಯಾರೇಜ್ ಅಂತೀವಿ. ರಿಲೇಟಿವ್ಸ್ ಅಲ್ಲೇ ಮದುವೆ ಆಗೋದು. ಜೆನೆಟಿಕ್ ಕಾಸಸ್, ಹೆರಿಡಿಟರಿ ಅಂತೀವಿ. ಜೆನೆಟಿಕ್ ಹೆರಿಡಿಟರಿ ಕಾಸಸ್ ಅದು ಒಂದು ಕಾಸು. ಮಗು ಹೊಟ್ಟೆಯಲ್ಲಿ ಇದ್ದಾಗೆ ಫಸ್ಟ್ 3 months ಅಲ್ಲಿ ಯಾವುದೇ ಮಾತ್ರೆ ತಗೊಂಡಿದ್ರೆ, ಕೆಲವೊಂದು ಮಾತ್ರೆಗಳು ತಗೋಬಾರ್ದು, ಗರ್ಭಿಣಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗುತ್ತೆ. ಅದರಿಂದನೂ ಕಿವಿ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ಆವಾಗ ತೊಂದರೆ ಆಗುತ್ತೆ. ಮಗು ಒಳಗಡೆ ಇದ್ದಾಗೆ ಇನ್ಫೆಕ್ಷನ್, ಟಾರ್ಚ್ ಇನ್ಫೆಕ್ಷನ್ ಅಂತೀವಿ. ಯಾವ ತರ ಇನ್ಫೆಕ್ಷನ್ ಆದಾಗ ತೊಂದರೆ ಆಗ್ತದೆ? ಈಗ ರುಬೆಲ್ಲಾ, ಟಿಒ, RCH 5 ಇನ್ಫೆಕ್ಷನ್ ಇದಾವೆ, ವೈರಲ್ ಇನ್ಫೆಕ್ಷನ್. ಅದರಿಂದ ಬರೋ ಚಾನ್ಸ್ ಇದೆ. ಐಡಿಯೋಪತಿಕ್ ಅಂತ ಗೊತ್ತೇ ಕಾಜೆ ಗೊತ್ತಾಗಲ್ಲ. ಸೊ ಈ ಕಾರಣದಿಂದ ಹುಟ್ಟು ಕಿವುಡುತನ ಬರ್ಬೋದು. ಕಿವುಡುತನ ಯಾವಾಗ ಅಂತೀವಿ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ್ವ್ ಮತ್ತೆ ಸೆಂಟ್ರಲ್ ಕನೆಕ್ಷನ್ ಅಂತೀವಿ. ಆ ಕಿವಿ ಅಫೆಕ್ಟ್ ಆದಾಗೆ ನಾವು ಹುಟ್ಟು ಕಿವುಡುತನ ಅಂತೀವಿ. ಸರ್, ಈಗ ಹುಟ್ಟು ಕಿವುಡುತನವನ್ನು ಕಂಡುಕೊಳ್ಳೋದು ಹೇಗೆ? ಒಳ್ಳೆ ಪ್ರಶ್ನೆ. ಹುಟ್ಟಿದ ಮಗುನೇ ಒಂದಿನ ಮಗುನೇ ನಾವು ಟೆಸ್ಟ್ ಮಾಡ್ಬೋದು. ಓಟೋ ಅಕಾಸ್ಟಿಕ್ ಎಮಿಷನ್ ಅಂತ ಬಂದಿದೆ, ಬೆರಾ ಅಂತ ಬಂದಿದೆ. ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ನಮ್ಮ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಫಸ್ಟ್ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿನೇ ಮಗುಗೆ ಕೇಳಿಸುತ್ತೆ ಇಲ್ಲ ಅಂತ ಓಟೋ ಅಕಾಸ್ಟಿಕ್ ಎಮಿಷನ್ ಅಂಡ್ ಬೆರಾ ಅಂತ ಮಾಡ್ತೀವಿ. ನೀವು 2 ವರ್ಷದವರೆಗೂ ಹಳ್ಳಿಗಳಲ್ಲೆಲ್ಲ 2 ವರ್ಷದವರೆಗೂ ವೇಟ್ ಮಾಡ್ತಾರೆ. ಬರ್ತದೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹುಟ್ಟಿದ 1 ದಿವಸದ ಮಗುಗೆ ನಾವು ಆ ತರ ಟೆಸ್ಟ್ ಮಾಡೋವು ನಮ್ಮ ಹತ್ರ ಇದಾವೆ. ಅವನ್ನೆಲ್ಲ ಮಾಡ್ಬೋದು. ENT ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯೂಶಲಿ ಡಾಕ್ಟರ್ ಎನಿ ಡಾಕ್ಟ್ರು ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲಿ ಟೆಸ್ಟ್ ಮಾಡ್ತಾರಂತ. ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ರಾಯಚೂರಲ್ಲಿದೆ. ಆಮೇಲೆ ENT ಸೆಂಟರ್ಗಳೆಲ್ಲ ಎಲ್ಲ ಕಡೆ ಇರ್ತದೆ. ಎಲ್ಲೆಲ್ಲಿ ENT ಡಾಕ್ಟರ್ಸ್ ಇರ್ತಾರೆ ಅಲ್ಲೆಲ್ಲ ಇರ್ತದೆ. ಹುಟ್ಟುತ್ತಾನೆ ಮಗು ಹುಟ್ಟಿದ ತಕ್ಷಣನೇ ಕೆಲವೊಂದು ಲಕ್ಷಣಗಳ ಮೂಲಕನೇ ಈ ಮಗುಗೆ ಕಿವಿ ಕೇಳಿಸಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ವೈದ್ಯರಿಗೂ ಗೊತ್ತಾಗುತ್ತೆ. ಯಾವ ಲಕ್ಷಣಗಳು ಇದ್ರೆ ಗೊತ್ತಾಗುತ್ತೆ ಅಂತ? ಮಗುಗೆ ಈಗ ಸಡನ್ ಆಗಿ ಜೋರಾಗಿ ನಾಯ್ಸ್ ಹಾಕಿದ್ರೆ, ತಟ್ಟೆ ಬಿತ್ತು ಅಂದ್ರೆ ಹಿಂಗೆ ಸ್ಟಾರ್ಟ್ಲಿಂಗ್ ರಿಫ್ಲೆಕ್ಸ್ ಅಂತ, ಅದೆಲ್ಲ ಇರೋದಿಲ್ಲ ಮಗುಗೆ. ಹಿಂಗೆ ಚಪ್ಪಾಳೆ ತಟ್ಟು ಮಾತಾಡ್ಸಿದ್ರು ಮಗು ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ನಿದ್ರೆ ಮಾಡೋ ಹೊತ್ತಿನಾಗ ಜೋರಾಗಿ ಶಬ್ದ ಬಂದ್ರು ಎದ್ದೇಳೋದಿಲ್ಲ. ಈ ತರ ನೋಡಿದ್ರೆ ಕರೆದ್ರೆ, ಈ ತರ ಹಿಂದ್ಗಡೆಯಿಂದ ಕರೆದ್ರೆ ಅವು ತಿರುಗಿ ನೋಡೋದು, ಆ ತರ ಎಲ್ಲ ಮಾಡೋದಿಲ್ಲ. ಅನುಮಾನ ಬಂದ್ರೆ ENT ಡಾಕ್ಟರ್ ಹತ್ರ ಹೋದ್ರೆ ಬೆಟ್ರ್. ಸರ್, ಈಗ ಈಗ ಹುಟ್ಟುತ್ತಾ ಮಗುಗೆ ಕಿವುಡುತನ ಬಂತು ಅಂದ್ರೆ ಅದಕ್ಕೆ ಪರಿಹಾರ ಇದೆನಾ? ಅದಕ್ಕೆ ಟ್ರೀಟ್ಮೆಂಟ್ ಇದೆನಾ? ಇದೆ ಸರ್, ಪರಿಹಾರ ಇದೆ. ಇವಾಗ ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ. ಗೌರ್ಮೆಂಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಅದು ಫಸ್ಟು ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಸ್ವಲ್ಪ ಕಡಿಮೆ ಸಿವಿಯರ್ ಡೆಫ್ನೆಸ್ ಇತ್ತಂದ್ರೆ ಹಿಯರಿಂಗ್ ಏಡ್ ಇಂದ ಇಂಪ್ರೂವ್ ಆಗುತ್ತೆ. ಒಂದೊಂದ್ಸರಿ ಆಗುತ್ತೆ. 2 ಕಿವಿ ಅಫೆಕ್ಟ್ ಆದ್ರೆ ಮಾತ್ರ ಕೊಡ್ತಾರೆ. ಒಂದು ಕಿವಿ ಚೆನ್ನಾಗಿತ್ತು, ಇನ್ನೊಂದು ಕಿವಿ ಚೆನ್ನಾಗಿರಲಿಲ್ಲ ಅಂದ್ರೆ ಕೊಡೋದಿಲ್ಲ. ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೆ ಬೇಗನೆ ತೋರಿಸಿಬಿಟ್ಟು ಗೊತ್ತಾಯ್ತಂದ್ರೆ ಟ್ರೀಟ್ಮೆಂಟ್ ತಗೋಬೇಕು. ಜಾಸ್ತಿ ವೇಟ್ ಮಾಡಂಗಿಲ್ಲ. ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ನಾವು. ನ್ಯೂರಲ್ ಅಂದ್ರೆ ಬ್ರೇನ್ ಕೇಳೋ ಅಂಶ ಇರ್ತದೆ ಬ್ರೇನ್ ಅಲ್ಲಿ. ಕಿವಿಗೋಸ್ಕರನೇ ಡೆವಲಪ್ ಆಗೋದಿಲ್ಲ. ಯೂಶಲಿ 2 ವರ್ಷದ ಒಳಗಡೆನೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು. 2 ರಿಂದ 3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ. ಸ್ಪೀಚ್ ಡೆವಲಪ್ ಆಗಬೇಕು. ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ ಬರ್ತದೆ. ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ ಬರೋದಿಲ್ಲ. ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ
ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡು, ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್. ಈಗ ಲೇಟೆಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ. ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ ಸರಿಪಡಿಸೋ ಸಹಾಯ ಮಾಡ್ತಾ ಇದೆ. ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದ್ರೆ ಇದು ಆಪರೇಷನ್ ಮೂಲಕನೇ ಆಪರೇಷನ್ ಮೂಲಕನೇ ಒಂದು ಮಿಷಿನ್ ಇರ್ತೈತಿ. ಅದನ್ನ ಮಿಷಿನ್ ನ ಒಳಗಡೆ ಕಿವಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಕಸಿ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕನೇ ಮಾಡ್ಬೇಕು. ಅದ್ ಮಾಡಿಬಿಟ್ಟು ಒಳಗಡೆ ಕಿವಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಟ್ರೈನಿಂಗ್ ತಗೋಬೇಕು. 1 to 2 years ಆಡಿಯೋ ವರ್ಬಲ್ ಥೆರಪಿ ಅಂತೀವಿ ನಾವು, AVT. ಅದೇ ಇಂಪಾರ್ಟೆಂಟ್. ನಮ್ದು ಆ ಶಸ್ತ್ರಚಿಕಿತ್ಸೆ 10%, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇಸ್ 90%. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಮಗುಗೆ ಹೆಂಗ್ ಮಾತಾಡೋದು ಅದು. ಸರ್, ಈಗ ಹಿರಿಯರಲ್ಲಿ ಕೂಡ 50 ವರ್ಷ ನಂತರ ಕಿವಿಯ ಒಂದು ಸಾಂದ್ರತೆ ಕಡಿಮೆ ಆಗುತ್ತೆ, ಕೇಳುವಂತದ್ದು ಕಡಿಮೆ ಆಗ್ತದೆ. ಆವಾಗ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಇದು ನಾರ್ಮಲ್ ಫಿನಾಮಿನಾ ಅಂತೀವಿ. 60 ವರ್ಷದ ಮೇಲೆ ಸ್ವಲ್ಪ ಕಿವಿ ಕಡಿಮೆ ಆಗೋದು, ನರ್ವ್ ಕೆಲಸ ಕಡಿಮೆ ಮಾಡ್ಕೊಂಡು ಬರ್ತದೆ. ನಮಗೆ ಆಗ್ಬೋದು, ನಾರ್ಮಲ್ ಇದ್ದವ್ರಿಗೆ ಆಗ್ಬೋದು, ಏನ್ ತೊಂದ್ರೆ. ಅಥವಾ ಈ ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಅಂದ್ರೆ ಈ ಶಬ್ದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬೇಗ ಆಗುತ್ತೆ. ಸೊ ಅವಾಗ ನರ್ವ್ ಡೆಫ್ನೆಸ್ಸಿಗೆ ಕೆಲಸ ಬಿಡ್ಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇದ್ರೆ ಬೇರೆ ಕೆಲಸ ಹುಡ್ಕೋಬೇಕು, ಅಂದ್ರೆ ಬೇರೆ ಶಿಫ್ಟ್ ಮಾಡ್ಕೋಬೇಕು, ಬೇರೆ ನಾಯ್ಸ್ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗೋರಿದ್ರೆ. 60 ವರ್ಷದ ಮೇಲೆ ಆಗ್ಬಿಟ್ಟಿದೆ ಈಗ, ಅವರಿಗೆ ಹಿಯರಿಂಗ್ ಏಡ್ ಕೊಡ್ಬೋದು. ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಅನುಕೂಲತೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಬಹುದು. ಅವ್ರಿಗೆ ಬಹಳ ಚೆನ್ನಾಗುತ್ತೆ. ಯಾಕೆಂದ್ರೆ ಮುಂಚೆನೆ ಕೇಳಿಸಿರ್ತೈತಿ ಬ್ರೈನಿಗೆಲ್ಲ, ಅವರ ಟ್ರೈನಿಂಗ್ ಆಗಿಬಿಟ್ಟಿರ್ತೈತಿ. ಸೊ ಅವ್ರಿಗೆಲ್ಲ ತೊಂದರೆ ಏನಾಗೋದಿಲ್ಲ. ಅವ್ರಿಗೆ ಈಗ ನಮ್ಮ ಕಾಕ್ಲಿಯರ್ ಇಂಪ್ಲಾಂಟ್ ನಮ್ಮ ಪ್ರೋಗ್ರಾಮ್ ನಡೀತಾ ಇದೆ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ. 2 years ಒಳಗೆ ಮಗು ಇತ್ತಂದ್ರೆ ಫ್ರೀ ಆಗಿ ಗೌರ್ಮೆಂಟ್ ಇಂಪ್ಲಾಂಟ್ ಕೊಡ್ತಾ ಇದೆ, ಮಾಡಿಸ್ಕೋಬಹುದು. 2 to 3 years ಬೆಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಪರ್ಮಿಷನ್ ತಗೊಂಡು ನಾವು ಮಾಡಬಹುದು. ಅಪ್ ಟು 3 years ವರೆಗೂ ಗೌರ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ನ ಫ್ರೀ ಆಗಿ ಕೊಡ್ತಾರೆ. ಆಮೇಲೆ ಅವರಿಗೆ ಬರೋ ಬಸ್ ಚಾರ್ಜ್ಗೆ ಸ್ವಲ್ಪ ಖರ್ಚಿಗಂತಾನು ಥೆರಪಿಗೋಸ್ಕರನೇ ಅವ್ರಿಗೊಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಸ್ಕೀಮಲ್ಲಿ ಆ ಥರ ಅಳವಡಿಸಿಕೊಂಡಿದ್ದಾರೆ. ಸರ್, ಸಾಕಷ್ಟು ರೀತಿಯ ಜನಗಳಲ್ಲಿ ಈ ಕಿವುಡುತನ ಅನ್ನೋದು ಈಗ ಸಾಮಾನ್ಯ ಕಂಡು ಬರ್ತದೆ. ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮೈಕು ಸೌಂಡು, ಆ ಸೌಂಡು, ಆಮೇಲೆ ಹೊರಗಡೆ ವೆಹಿಕಲ್ ಸೌಂಡು, ಈ ಹೆಚ್ಚಾಗಿ ಈ ಥರ ಒಂದು ಮಕ್ಕಳಲ್ಲಿ ಕೂಡ ಕಿವಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಕಿವಿ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿವುಡುತನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಸರ್, ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಕಷ್ಟ. ಆದರೆ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ? ನಾಯ್ಸ್ ಪೊಲ್ಯೂಷನ್ ಅವಾಯ್ಡೆನ್ಸ್ ಇಸ್ ಬೆಸ್ಟ್ ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಅದರಿಂದ ದೂರ ಇರೋದು ಒಳ್ಳೆ ಟ್ರೀಟ್ಮೆಂಟ್. ಬರೋಕ್ಕೆ ಕೆಲವೊಂದು ಕಡೆ ನಿರ್ವಹ ಇಲ್ಲ, ಅನಿವಾರ್ಯ, ಜೀವನ ನಡೆಸಲೇಬೇಕು. ಸೊ ಆವಾಗ ಏನು ಮಾಡಬೇಕು, ನಾವು ಅದನ್ನ ಡ್ಯಾಂಪನ್ ಮಾಡಬೇಕು, ಕಡಿಮೆ ಕೇಳಿಸಂಗೆ ಮಾಡ್ಕೋಬೇಕು. ಬಡ್ಸ್ ತರ ಬರ್ತದೆ, ಪ್ರೊಟೆಕ್ಟಿವ್ ಬಡ್ಸ್ ಅಂತ ಬರ್ತದೆ, ಇಯರ್ ಬಡ್ಸ್. ಅವನ್ನ ಈಗ ಫ್ಯಾಕ್ಟ್ರಿಯಲ್ಲಿ ವೇರ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಗಂಟೆ ಅಂತ ಮಾಡ್ಬೇಕು ಕೆಲಸ, ವಾರಕ್ಕೆ ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತೈತೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು. ಆಮೇಲೆ ಇಷ್ಟು ಎಕ್ಸ್ಪೋಸ್ ಆದಮೇಲೆ ಅವ್ರಿಗೆ ರೆಸ್ಟ್ ಕೊಡ್ತಾರೆ, ಅವ್ರಿಗೆ ಲೀವ್, ಮನೆಯಲ್ಲಿ ಲೀವ್ ತಗೋಬಹುದು. ಸೊ ದಟ್ ಇಂಪ್ರೂವ್ಮೆಂಟ್ ಅದು ಕಡಿಮೆ ಆಗುತ್ತೆ, ನರ್ವ್ ಅಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ಅದು ಮಾಡ್ಬೋದು. ಇಲ್ಲ ಅಂದ್ರೆ ಇಯರ್ ಬಡ್ಸ್ ಪ್ರೊಟೆಕ್ಟಿವ್ ತುಂಬಾ ಇತ್ತು ಅಂದ್ರೆ ಕಾಟನ್ ಇಟ್ಕೋಬಹುದು. ಕಾಟನ್ ಇಟ್ಕೊಂಡ್ರು ಸ್ವಲ್ಪ 10-20% ಡೆಸಿಬಲ್ ಕಡಿಮೆ ಆಗುತ್ತೆ, ಆ ತರ ಮಾಡ್ಕೋಬಹುದು. ಈಗ ಹೊರಗಡೆ ಮೈಕು ಅಥವಾ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೌಂಡ್ ಹಾಕಿರ್ತಾರೆ, ದೂರ ಇರ್ಬೇಕು, ಅದರಿಂದ ದೂರ ಇರೋದು ಒಳ್ಳೇದು. ಅದು ಯೂಶಲಿ ಒಂದೊಂದ್ಸರಿ ಹಾರ್ಟ್ ಬೀಟ ಕಡಿಮೆ ಸ್ಟಾಪ್ ಮಾಡೋ ಇರ್ತೈತಿ. ಇವತ್ತೆಲ್ಲ ಈಗ ಮೈಥಾಲಜಿಯಲ್ಲಿ ದೊಡ್ಡ ಕಾಳಿದೇವಿ ಅಂತಾರಲ್ಲ, ಕಾಳಿದೇವಿ ಒಂದು ಕೂಗಿಂದಾನೆ ಬ್ರಹ್ಮಾಂಡನೇ ನಾಶ ಮಾಡುವಂಥದ್ದು ಕೆಪಾಸಿಟಿ. ಅಂದ್ರೆ ಶಬ್ದಕ್ಕೆ ಅಷ್ಟೊಂದು ಪವರ್ ಇದೆ ಶಬ್ದಕ್ಕೆ. ಈ ಆಂಜನೇಯ ಮಹಾಭಾರತ ಯುದ್ಧನ ಒಂದು ಕೂಗಲ್ಲೇ ಮುಗಿಸ್ಬೇಕು, ಮುಗಿಸ್ತೀನೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ. ನೀನ್ ಸುಮ್ಮನೆ ಇದ್ಬಿಡಪ್ಪ, ಕರ್ಣನ್ ಜೊತೆಗೆ ಯುದ್ಧ ಮಾಡೋತ್ನಾಗ ಅರ್ಜುನ ಸಿಟ್ಟು ಬರ್ತೈತಿ, ದೇವರುಗಳಿಗೆ ಬಾಣ ಬಿಡ್ತಾ ಇದ್ದಾನೆ ಅಂತ, ಕೃಷ್ಣಿಗೆ ಬಾಣ ಬಿಡ್ತಾ ಇದ್ದಾನೆ. ಸಮಾಧಾನ ಪಡಿಸಿ, ನೋಡಪ್ಪ ನಿನ್ ಶಬ್ದದಿಂದನೇ ನಿಮ್ಮ ಮಹಾಭಾರತ ಯುದ್ಧನೇ ಮುಗಿಸ್ಬಿಡ್ಬೋದು ಅಂತ ಹೇಳ್ತಾನೆ. ವಾಟರ್ ಪವರ್, ಗಾಳಿ ಪವರ್, ಅದೇ ತರ ಶಬ್ದದ ಪವರ್. ನಿಜವಾಗ್ಲೂ ಸರ್, ತುಂಬಾ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಈ ಶಬ್ದದ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ಶಬ್ದ ನಮ್ಗೆ ಕೇಳಿಸಿದಾಗ, ಸೌಂಡ್ ನಮ್ಗೆ ಕೇಳಿಸಿದಾಗ ಮಾತ್ರ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ, ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನಾದರೂ ವಿಚಾರ ಹೇಳ್ತಾರೆ ಅಂದರೆ ನಮಗೆ ಅದು ಕೇಳಂಗಿಲ್ಲ ಅಂದರೆ ನಾವು ಏನು ಕೂಡ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಕಿವಿಯ ಒಂದು ಕೇಳುವಿಕೆ ಏನಿದೆಯಲ್ಲ, ಮನುಷ್ಯನ ಜೀವನಕ್ಕೆ ಅಷ್ಟೇ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್. ಕಿವಿಡುತನ ಬರಬಾರ್ದು. ಒಳ್ಳೆಯ ಒಂದು ಆರೋಗ್ಯಯುತ ಜೀವನ ಮಾಡಬೇಕಂದ್ರೆ ಏನು ಸಲಹೆಗಳು ಕೊಡಲಿಕ್ಕೆ ಇಷ್ಟಪಡ್ತೀರಿ?
ಪ್ರಿಕಾಷನ್ ತಗೋಬೇಕಾಗುತ್ತೆ. ಪ್ರಿಕಾಷನ್ ಈಗ ಒಳ್ಳೆ ಫುಡ್ ತಗೋಬೇಕು. ನ್ಯೂಟ್ರಿಷನ್ ಅನಿಮಿಯಾ ಆ ಥರ ಇತ್ತಂದರೆ ಸೊ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ ಯೋಗ, ಎಕ್ಸಸೈಸು ಅದೆಲ್ಲ ಮಾಡಿದರೆ ಬಾಡಿಯಲ್ಲಿ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಅದನ್ನ ಮಾಡ್ಕೋಬೋದು. ಆಮೇಲೆ ಈಗ ನಾಯ್ಸಿಂದ ದೂರ ಇರೋದು ಬೆಟ್ರು. ಇನ್ಫೆಕ್ಷನ್, ಅನ್ಹೈಜೆನಿಕ್ ಕಂಡೀಷನ್ಸ್ ಅವೆಲ್ಲ ಮಾಡಬಾರ್ದು. ಕಿವಿಯಲ್ಲಿ ಚೈನ್ ಹಾಕೊಳ್ಳೋದು, ಕೀ ಬಂಚ್ ಹಾಕೊಳ್ಳೋದು, ಕಡ್ಡಿ ಹಾಕೊಳ್ಳೋದು. ಆಮೇಲೆ ಸೋರ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು. ENT ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೆಯದು. ಡಾಕ್ಟರ್ ಇದ್ರೂ ನಡೀತೈತೆ. ಸೊ ಅವರು ಅಡ್ವೈಸ್ ಮಾಡಿ ಅದರಲ್ಲೇ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಓಕೆ, ಇಲ್ಲಾಂದ್ರೆ ಮುಂದೆ ನೆಕ್ಸ್ಟ್ ENT ಸರ್ಜನ್ ಹತ್ರ ಹೋಗಿ ತೋರಿಸ್ಕೋಬೇಕು. ಇಮಿಡಿಯೇಟ್ ಆಗಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಟರ್ ಟ್ರೀಟ್ಮೆಂಟ್. ಅದನ್ನ ಆ ಥರ ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕಿವಿಯಲ್ಲಿ ನೀರು ಹೋಗೋದು, ಟಮಾಟೆ ತೂತ ಇದ್ದಾಗ ಕಿವಿಯಲ್ಲಿ ನೀರು ಹೋಗೋದು ಅವಾಯ್ಡ್ ಮಾಡಬೇಕು. ಸೊ ಅದು ಇನ್ನೂ ಜಾಸ್ತಿ ಮಾಡೋ ಚಾನ್ಸ್ ಇರ್ತದೆ. ಕೆಲವರು ಕಿವಿಯಲ್ಲಿ ಏನಾದ್ರು ಬಿದ್ದದ ಅಂತ ನೀರು ಹಾಕೊಂಡು ಅದನ್ನ ತೆಗೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಎಣ್ಣೆ ಹಾಕ್ತಾರೆ, ನೀರು ಹಾಕ್ತಾರೆ, ಅವೆಲ್ಲ ಮಾಡಬಾರ್ದು, ಒಳ್ಳೇದಲ್ಲ. ಅದು ಗುಳುಗುಳ ಅಂತ ಶಬ್ದ ಬರ್ತೈತೆ ಅದು ಒಂದು ಸರಿ, ಅದು ನರ ಡೆಫ್ನೆಸ್ ಇದ್ರೆ ಬರುತ್ತೆ ಗುಳುಗುಳ ಅಂತ. ಕೆಲವರು ಏನ್ ಮಾಡ್ತಾರೆ ಸರ್, ಕಿವಿಯಲ್ಲಿ ಏನಾದ್ರು ಹುಳ ಹೋಗಿದೆ, ಏನಾದ್ರು ಇದು ಹೋಗಿದೆ ಅಂದ್ರೆ ಎಣ್ಣೆ ಹಾಕ್ತಿರ್ತಾರೆ. ಅದು ಹಾಕ್ಬಾರ್ದು. ಮತ್ತೆ ಹುಳ ಬರ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು ಅನ್ನುವಂತ ಒಂದು ಇದಕ್ಕೆ ಮಾಡಿರ್ತಾರೆ ಅನ್ನುವಂಥದ್ದು. ಅದಕ್ಕೆ ಪರಿಹಾರ ಅದು ಹುಳ ಇದ್ರೆ ಆ ಥರ ಗುಳುಗುಳು ಶಬ್ದ ಬರೋದಿಲ್ಲ. ಒಂದೊಂದ್ಸರಿ ನೀರು ಹಾಕಿರ್ತಾರೆ. ಆಮೇಲೆ ನರ ಡೆಫ್ನೆಸ್ ಅಂತ, ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ. ಅದು ಪೇಷಂಟ್ಗಳಿಗೆ ಏನಾಗುತ್ತೆ, ಗುಳುಗುಳು ಹುಳ ಇದ್ದಂಗೆ ಅನಿಸುತ್ತೆ. ಅದ್ರಲ್ಲಿ ಏನು ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್. ಎಷ್ಟೋ ಜನ ಕಿವಿಯಲ್ಲಿ ಇರುವೆ ಹೋಗಿರ್ತಕ್ಕಂಥದ್ದು, ಇಂಥವೆಲ್ಲ ಹೋಗಿರ್ತಕ್ಕಂಥದ್ದು ನೋಡಿರ್ತೀವಿ. ಇರುವೆ ಹೋದ್ರೆ ಅದೇ ವಾಶ್ ಮಾಡ್ಕೋಬಹುದು. ಇರುವೆ ಹೋಯ್ತಂದ್ರೆ ನೀರು ಹಾಕಿ ವಾಶ್ ಮಾಡ್ಕೋಬಹುದು. ಬಟ್ ಅದು ಹೊರಗಡೆ ಬರಂಗಿರ್ಬೇಕು, ನೀರು ಒಳಗಡೆ ಒಳಗಡೆ. ಅದಕ್ಕೆ ಆಮೇಲೆ ಅದು ಕೆನಾಲ್ ಇರ್ತೈತಲ್ಲ, ಅದ್ರ ವಿಡ್ತು ಸರ್ಕಲ್ ತರ ಇರ್ತೈತೆ ಅದು. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವು ತೆಗಿಯಕ್ಕೆ ಹೋಗ್ಬಾರ್ದು, ಡಾಕ್ಟರ್ ಹತ್ರನೇ ಹೋಗ್ಬೇಕು. ಆ ಥರ ಇನ್ಫೆಕ್ಷನ್ ಆಗಿ ಅದು ಇಂಜುರಿ ಆಗ್ಬಿಡ್ತೈತೆ. ನೀವೇ ತಕ್ಕಣಕ್ ಹೋದ್ರೆ, ನೋಡ್ಲಿಲ್ದಂಗೆ ತಕ್ಕಣಕ್ ಹೋದ್ರೆ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಇಂಜುರಿ ಆಗಿ ಇನ್ಫೆಕ್ಷನ್ ಆಗಿ ಅದು ಎಲ್ಲ ಮತ್ತೆ ಬೇರೆ ಬೇರೆ ಮಧ್ಯ ಕಿವಿ ಮತ್ತೆ ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತೈತಿ, ತಮಟೆ ಮೂಳೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಒಳ್ಳೇದು ಸರ್, ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕಿವುಡುತನಕ್ಕೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಇದೆ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಕಿವುಡುತನ ಬರೋಂಗಿಲ್ಲ, ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೆ ಕೊಟ್ಟಿದ್ದೀರಿ. ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಒಂದು ವಿನಂತಿ, ನಮ್ದು ಕಾಕ್ಲಿಯರ್ ಇಂಪ್ಲಾಂಟ್ ಪ್ರೋಗ್ರಾಮ್ ರಿಮ್ಸಲ್ಲಿ ನಡೀತಾ ಇದೆ. ಜನಗಳು ಅದನ್ನ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. 2 ರಿಂದ 3 ಅಪ್ ಟು 3 years ವರೆಗೆ ಮಾಡ್ತಾ ಇದೀವಿ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಗೌರ್ಮೆಂಟ್ ಸಪ್ಲೈ ಇದೆ. ಇವಾಗ ಸದ್ಯದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ.